ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೂತವರು. ಗೋಕಾಕ್ ಜಿಲ್ಲೆ ಆಗಲೇಬೇಕು ಅನ್ನೋ ಕೂಗು ಜೋರು ಹಿಡಿತಾ ಇದೆ. ಅದೇ ರೀತಿ ಚಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಜೋರು ಹಿಡಿತಾ ಇದೆ ಕೂಗು. ಜಿಲ್ಲೆ ಬೆಳಗಾವಿ ಜಿಲ್ಲೆ ವಿಭಜನೆ ಆದರೆ ಬೈಲಂಗೋಲ ಆಗಬೇಕು, ಮೊದಲ ಆದ್ಯತೆ ಅಥಣಿ ಆಗಬೇಕು. ಕೂಗು ಗೆದ್ದವು ಇವತ್ತು ಏನೋ ನೋಡ್ತಾ ಇದ್ದೀರಿ. ಈ ಎಲ್ಲ ನೆಲೆಯಲ್ಲೇ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಒಂದು ನಿಯೋಗ ತೆಗೆದುಕೊಂಡು ಸಿದ್ದರಾಮಯ್ಯ ಭೇಟಿಯಾದಾಗ ಸಿದ್ದರಾಮಯ್ಯ ಏನಂದ್ರು ಅನ್ನೋದು ನಾವು ಅವ್ರ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಹೇಳಿದ್ದು. ಇದು ಸಿದ್ದರಾಮಯ್ಯ ಭೇಟಿಯಾಗಿ ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ರಚಿಸಬೇಕು ಎಂದು ಒತ್ತಾಯಿಸಿದ್ದೇವೆ. ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಆಗುವಂತ ಒತ್ತಾಯ ಮಾಡಿದ್ದೀವಿ. ಜಿಲ್ಲೆಯ 18 ವಿಧಾನಸಭೆ ಕ್ಷೇತ್ರಗಳ ಶಾಸಕರ ಪಡೆದು ನಿರ್ಣಯ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. 18 ಕ್ಷೇತ್ರದ ಶಾಸಕರ ಅಭಿಪ್ರಾಯ ಪಡ್ಕೊಂಡು ಘೋಷಣೆ ಮಾಡ್ತೇವಪ್ಪ. ಇದು ನಮಗೆ ತಿಳಿಯಲಿಲ್ಲ. ಗೋಕಾಕ್ ಮತ್ತು ಚಿಕ್ಕೋಡಿ ಭಾಗದ ಜನರಿಗೆ 18 ಕ್ಷೇತ್ರದ ಶಾಸಕರು ಒಬ್ಬ ಇದಕ್ಕೆ ಅವ್ರಿಗೆ ಏನಿದ್ರು ವಿಶೇಷ ಸಂಬಂಧ ಅಂತ ಸಿದ್ದರಾಮಯ್ಯ ಈ ಮಾತನ್ನು ಯಾಕೆ ಹೇಳಿದರು? ಇದು ನಮ್ಮ ಸತೀಶ್ ಅವರು ಹೇಳಿದಂಥ ಮಾತು. ಅವರೆಲ್ಲ ಒಪ್ಪುವರೆಗೆ ಇದು ಹಂಗೆ ಮುಂದೆ ಹೋಗೋದಾ ಅನ್ನುವಂಥ ಪ್ರಶ್ನೆ ಜನಸಾಮಾನ್ಯ ಪ್ರಶ್ನೆ ಮಾಡ್ತಾಯಿದ್ದಾರೆ ಇವತ್ತು. ಯಾಕಂತಂದ್ರೆ ಅವರೆಲ್ಲರೂ ಅಭಿ ಪಡ್ಕೊಂಡು ಆಮೇಲೆ ಘೋಷಣೆ ಮಾಡೋದು ಸಹಜ. ಬೈಲಂಗಲ ಶಾಸಕರಾಗಿರ್ಬೋದು, ಬೈಲಂಗಲ ಬಯಸುವಂಥ ಶಾಸಕರಾಗಿರ್ಬೋದು ಒಪ್ಪಿಗೆ ಕೊಡೋದಿಲ್ಲ. ಅಥಣಿ ಶಾಸಕರಾಗಿರ್ಬೋದು, ಅಥಣಿ ಬೇಕನ್ನುವಂಥ ಜಿಲ್ಲೆ ಆಗಬೇಕು ಅನ್ನೋ ಶಾಸಕರು ಒಪ್ಪಿಗೆ ಕೊಡೋದಿಲ್ಲ. ಅಂದರೆ ಅವರು ಒಪ್ಪುವುದ್ರಾಗ ಜಿಲ್ಲೆ ಆಗೋದಿಲ್ಲ. ಎರಡು ಇವು ಸಹಜದ ಗೋಕಾಕ್ ಮತ್ತು ಚಿಕ್ಕೋಡಿ ಭಾಗದ ಶಾಸಕರು ಒಪ್ಪಿಗೆ ಕೊಡ್ತಾರೆ. ಉಳಿದವ್ರು ಯಾಕೆ ಕೊಡಬೇಕು? ಅದಕ್ಕೆ ಇದಕ್ಕೇನು ಸಂಬಂಧ? ಯಾವ ಬಾದರಾಯನ ಸಂಬಂಧ? ತಪ್ಪಲ್ವ ಇದು ಸಿದ್ದರಾಮಯ್ಯರು ಹೇಳಿದಂಥ ಮಾತು? ಮತ್ತು ಜಿಲ್ಲೆಯನ್ನು ಅರ್ಹ ಮಾಡೋ ಮುಂದೆ ಎಲ್ಲ ಶಾಸಕರು ಕೇಳಿದಾಗ ಎಲ್ಲ 18 ಶಾಸಕರು ಹೇಳ್ತಾರೆ ನಮ್ಮದು ಜಿಲ್ಲಾ ಆಗಲಿ, ನಮ್ಮದು ಜಿಲ್ಲಾ ಆಗಲಿ, ನಮ್ಮದು ಜಿಲ್ಲಾ ಆಗಲಿ. ಅಂದರೆ ಆಗೋದು ಯಾವಾಗ ಜಿಲ್ಲಾ? 1 ವರ್ಷದ 2 ವರ್ಷದಲ್ಲಿದ್ರು ಗೋಕಾಕ್ ಸಲುವಾಗಂತೂ 3 ವರದಿಗಳು ಬಂದು ಹೋಗಿದೆ. ಅವೆಲ್ಲರಿಗೂ ಗೊತ್ತದ. ಒಂದು ರೌಂಡ್ 30-40 ವರ್ಷ ಆಯ್ತು ನಿರಂತರ ಹೋರಾಟ ಅದ ಗೋಕಾಕ್. ಅದರ ನಂತರ ಚಿಕ್ಕೋಡಿ ಹೋರಾಟ ಅದ. ಅವರು ಪಾಪ ನಿರಂತರ ಹೋರಾಟ ಮಾಡಿದ್ದಾರೆ 2-3 ದಶಕದಿಂದ. ಆಗಲೇಬೇಕು, ನಮ್ದು ಆಗಲೇಬೇಕು, ಜಿಲ್ಲೆ ಆಗಲೇಬೇಕು ಅಂತೇಳಿ. ಇವತ್ತೇನೋ ಒಂದಿಷ್ಟು ಅದು ಡಿಸೆಂಬರ್ 31 ಇದು ಘೋಷಣೆ ಆಗಬೇಕು ಅನ್ನುವಂಥ ಒತ್ತಡವೂ ಇಲ್ಲ. ಅಷ್ಟರೊಳಗೆ ಆಗಲಿಲ್ಲ ಮತ್ತೆ ಮುಂದೆ ಹೋಗಿಬಿಡ್ತದೆ. ಯಾವಾಗೋ ಏನೋ ಗೋವಿಂದ ಇದೇ ಒತ್ತಡ ಹಾಕೋಸ್ಕರ ಹೋಗಿದ್ದರು. ಬಾಲಚಂದ್ರ ಜಾರಕಿಹೊಳಿ ಅವರಾಗಿರ್ಬೋದು, ಸತೀಶ್ ಅವರಾಗಿರ್ಬೋದು, ಇನ್ನುಳಿದ ಲೀಡರ್ಗಳಾಗಿರ್ಬೋದು, ಸ್ವಾಮೀಜಿಗಳು ಹೋಗಿದ್ದರು, ಕೇಳಿದರು. ಅದಕ್ಕೆ ನಮ್ಮ ಸಿದ್ದರಾಮಯ್ಯ ಈ ರೀತಿ ಉತ್ತರ ಕೊಟ್ಟಿದ್ದಾರೆ. ಅಂದರೆ ಡಿಸೆಂಬರ್ 31 ಇದು ಆಗ್ತದನ ಅನ್ನೋ ದೊಡ್ಡ ಪ್ರಶ್ನೆ ಇಲ್ಲಿ ಬಂದು ನಿಲ್ತಾ ಇದೆ. ಅಷ್ಟರೊಳಗೆ ಶಾಸಕರನ್ನು ಒಪ್ಪಿಗೆ ಕೊಡ್ತಾರೆ. ಕೊಟ್ಟರೆ ಅಡ್ಡಿ ಇಲ್ಲ, ಹೋಗ್ರಿ, ಇಲ್ಲಂತಲ್ಲ. ಆದರೆ ಇದೇ ಕಾಲಕ್ಕೆ ಅಥಣಿ ಶಾಸಕರು ಮತ್ತು ಬೈಲಹೊಂಗಲ ಶಾಸಕರು ಯಾಕೆ ಒಪ್ಪಿಗೆ ಕೊಡ್ತಾರೆ? ಅವ್ರು ನಮ್ಮದು ಜಿಲ್ಲಾ ಆಗಲಿ ಉಳಿದಿದ್ದಾರೆ ಇವತ್ತು. ಪಾಪ ಅವ್ರದ್ದು ಬೇಡಿಕೆ ತಪ್ಪಲ್ಲ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ಈ 2 ಜಿಲ್ಲೆಗಳಾಗೋದು ಇವತ್ತು ಭಾಳ ಅನಿವಾರ್ಯ ಅದ ಅನ್ನೋದು ಎಲ್ಲರಿಗೂ ಗೊತ್ತದ. ಮತ್ತು ಇನ್ನೂ 2 ಜೋಡಿ ಮಾಡಿದ್ರೆ ಏನು ಭಾಳ ಸಂತೋಷ ಏನಿಲ್ಲ. ಸಣ್ಣ ಸಣ್ಣ ಜಿಲ್ಲೆಗಳಾಗ್ತಾವೆ, ಅಡ್ಮಿನಿಸ್ಟ್ರೇಷನ್ ಬೆಸ್ಟ್ ಆಗ್ತದೆ, ಎಲ್ಲರಿಗೂ ಹೋಗಿ ಅಧಿಕಾರ ಮುಟ್ತದ, ಪ್ರತಿಯೊಂದು ಗ್ರಾಮ ಪ್ರತಿಯೊಂದು ಕುಟುಂಬಗಳು ಸಹಿತ ಉದ್ಧಾರ ಆಗ್ತವೆ. ಯಾಕಂದ್ರೆ ಫಂಡ್ ಹೆಚ್ಚಿಗೆ ಬರ್ತದೆ, ಅದು ದುಡಿಸ್ಕೊಳ್ಳೋಕೆ ಸಾಧ್ಯದ ಅಂತ ಸಾಮಾನ್ಯವಾದ ಎಲ್ಲರೂ ತಿಳುವಳಿಕೆ. ಇದೆಲ್ಲ ಆಗಬಹುದಾ ಅಂತೇಳಿ. ಯಾಕಂದ್ರೆ ಸಿದ್ದರಾಮಯ್ಯ ಮಾತು ಹೇಳಿದಕ್ಕಾಗಿ ಒಂದಿಷ್ಟೇನೋ ಭಯ ಆದಂಗೆ ಆಗ್ಲಿಕ್ಕತ್ತದ. ಡಿಸೆಂಬರ್ 31 ಮೋಸ್ಟೇ ಆಗಲಿಲ್ಲ. ಅದು ಹೇಳಿದವರು ಸತೀಶ್ ಅವರು. ಇನ್ನು ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಜಿಲ್ಲೆ ವಿಭಜಿಸುವುದಾದರೆ ಮೊದಲು ಗೋಕಾಕ್ ಜಿಲ್ಲೆ ರಚಿಸಬೇಕು ಎಂದು ಮನವಿ ಮಾಡಿದ್ದೇವೆ. ಅಧಿವೇಶನದಲ್ಲಿ ಆಶಾವಾದ ಇದೆ, ಒಳ್ಳೆ ಮಾತು ಮಾತಾಡಿದ್ದಾರೆ. ಆದರೂ ಇಲ್ಲಿಯೂ ಒಂದಿಷ್ಟು ಜಿಲ್ಲಾ ವಿಭಜನೆ ಮಾಡೋದು ಯಾಕ್ರಿ? ಮಾಡಲೇಬೇಕಾದ ಅನಿವಾರ್ಯ ಅದ. ಬಾಲಚಂದ್ರ ಅವರು ವಿಭಜನೆ ಮಾಡಿರಿ, ಗೋಕಾಕ್ ಮತ್ತು ಚಿಕ್ಕೋಡಿ ಜಿಲ್ಲೆ ಮಾಡಿರಿ, ಸ್ಪಷ್ಟವಾಗಿ ಹೇಳಬೇಕಾಗಿತ್ತು. ಆದರೂ ಏನೋ ಹೇಳಿದ್ದಾರೆ, ಅಡ್ಡಿಲ್ಲ ಪಾಪ. ಅವ್ರದ್ದೇ ಲಿಮಿಟೇಷನ್ಸ್ ಇರ್ತಾವೆ. ಜಿಲ್ಲೆ ವಿಭಜಿಸುವುದಾದರೆ ಮೊದಲು ಗೋಕಾಕ್ ಜಿಲ್ಲೆ ರಚಿಸಬೇಕು ಎಂದು ಮನವಿ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಆಯಿತು. ಅದೇ ಕಾರಣ ಅಶೋಕ್ ಪೂಜಾರಿ ಅವರು ನಿರಂತರ ಇವ್ರ ತಂದೆ, ಇವರು ದಸ್ತಗಿರಿ ಅಂತವರು, ಕಡಾಡಿ ಅಂತ ಇತ್ತೀಚೆಗೆ ಬಂದಂಥ ಶಾಸಕ ಹೋರಾಟ ಮಾಡಿ ಸೋತವರು, ಮಹಾಂತೇಶ್ ಕಡಾಡಿ ಜೊತೆಗೆ ಇನ್ನುಳಿದ ಅನೇಕರ ನಮ್ಮ ಪಟ್ಟಗುಂದಿ ಡಾಕ್ಟರ್ ಅವರು ಇವರೆಲ್ಲ ಹೋರಾಟ ಮಾಡ್ತಾಯಿದ್ದಾರೆ. ಅದೇ ಕಾಲಕ್ಕೆ ಡಾಕ್ಟರ್ ಅರ್ಜುನ್ ಪಂಗನ್ನವರಂಥವರು
ಇವರೆಲ್ಲರೂ ಹೋರಾಟ ಮಾಡಿದೆ, ಹೋರಾಟಕ್ಕೆ ಒಂದು ಜೀವ ತುಂಬಿದವರೆಲ್ಲರೂ. ಆ ಎಲ್ಲ ನೆಲೆಗಟ್ಟಿನೆಲ್ಲ ಅಶೋಕ್ ಪೂಜಾರಿ ಅವ್ರ ಮಾತು ಏನು ಹೇಳ್ತಾರಪ್ಪ ಅಂದ್ರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ, ನಮ್ಮ ಬೇಡಿಕೆ ಈಡೇರಿಸುತ್ತಾರೆ ಎಂಬ ವಿಶ್ವಾಸವಿದೆ. ಇವರೆಲ್ಲ ಹೇಳಿಕೆ ನೋಡಿದಾಗ ಹೌದಪ್ಪ ಆಗ್ತದೆ ಅನ್ನೋದು ಭರವಸೆ ಮೂಡಲಾಗ್ತದೆ. ಬಟ್ ಒಂದು ಥಿಂಗ್ ಏನಪ್ಪ, 18 ಜನ ಶಾಸಕರು ಒಪ್ಪೋದು ಇದು ಸಾಧ್ಯನ ಅನ್ನೋದು. ಅದೇನೋ ಇರಲಿ, ನಮ್ಮ ಉಸ್ತುವಾರಿ ಸಚಿವರು ಜಿಲ್ಲೆ ವಿಭಜನೆಗೆ ಸಂಬಂಧಿಸಿ ಇದೇ ಅಧಿವೇಶನ ವೇಳೆ ಸಭೆ ಮಾಡುವುದಾಗಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಹೀಗೆ ಶಾಸಕ ಸಭೆ ನಡೆಯುತ್ತಿರುವುದು ಇದೇ ಮೊದಲು. ಇದು ಒಂದು ದೊಡ್ಡ ಭರವಸೆ. 18 ಶಾಸಕರು ಒಪ್ಪಬೇಕಂತ ಹೇಳಿದರು. ಈ ಇನ್ನೊಂದು ಮಾತನ್ನು ಅದೇ ಸಂದರ್ಭದಲ್ಲಿ ಹೇಳ್ತಾ, ಇದೇ ಅಧಿವೇಶನದಾಗ 18 ಶಾಸಕರದ ಒಂದು ಡಿಸಿಷನ್ ತೊಗೊಳ್ತೀನಿ. ಇದರಿಂದಾಗಿ ಒಂದಿಷ್ಟು ಏನಪ್ಪ ಮತ್ತೆ ಆಸೆ ಹುಡ್ತಾ ಇದೆ. ಅದರ ಒಟ್ಟಾರೆ ಏನಾದರೂ ಆಗಲಿ, ಒಟ್ಟಾರೆ ಜಲ್ದಿ ಆಗಲಿ ಕೆಲಸ. ಡಿಸೆಂಬರ್ 31 ಆಗಲಿ ಅನ್ನೋದು ಜನಸಾಮಾನ್ಯರ ಮಾತು. ಜನಸಾಮಾನ್ಯರೆಲ್ಲರೂ ಇದನ್ನು ಎದುರು ನೋಡ್ತಾ ಇದ್ದಾರೆ. ಯಾಕಂತಂದ್ರೆ ಎರಡೂ ಭಾಗದ ಜನರಿಗೆ ಈ ಜಿಲ್ಲೆಗಳಾಗಬೇಕು ಅನ್ನೋಂಥದ್ದು ಮತ್ತು ತಜ್ಞರ ಅಭಿಪ್ರಾಯನೂ ಹೌದು, ಭೌಗೋಳಿಕ ಆಗಿರ್ಬೋದು, ಇನ್ನೊಂದು ದೃಷ್ಟಿಯಿಂದ ಆಗಿರ್ಬೋದು, ಮತ್ತು ಇಲ್ಲಿ ಆರ್ಥಿಕ ಡೆವಲಪ್ಮೆಂಟು, ಸಾಮಾಜಿಕ ಡೆವಲಪ್ಮೆಂಟ್ ನೋಡಿದಾಗ ಈ ಎರಡು ಜಿಲ್ಲೆಗಳಾಗಲೇಬೇಕಂಥದ್ದು ಅನಿವಾರ್ಯ, ಮತ್ತು ಜಿಲ್ಲೆ ವಿಭಜನೆ ಆಗಬೇಕಾಗಿದ್ದು ಅನಿವಾರ್ಯ. ಅದನ್ನು ಒತ್ತಿಕೊಂಡು ಹೇಳುವಂಥದ್ದು ಅದಾಗಲಿ ಅನ್ನುವಂಥದ್ದು ಜನಸಾಮಾನ್ಯರ ಬೇಡಿಕೆ ಅದ. ಈಗ ಆಗಲಿಲ್ಲ ಅಂದ್ರೆ ಮತ್ತೆ ಅಂದು, ಯಾಕಂದರೆ ಡಿಸೆಂಬರ್ 31 ಇದು ಘೋಷಣೆ ಆಗಬೇಕು, ಮತ್ತು 19 ತನಕ ಇದು ಅಧಿವೇಶನ ಅದ. ಅಷ್ಟರೊಳಗೆ ಇದೊಂದು ಆಯ್ತಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಸಿದ್ದರಾಮಯ್ಯ ಕೊಡಗೆ ದೊಡ್ಡದಾಗ್ತದೆ ಎರಡೂ ಭಾಗದ ಜನರಿಗೆ. ಎರಡೂ ಭಾಗದ ಜನ ಇದನ್ನ ಎದುರು ನೋಡ್ತಾ ಇದ್ದಾರೆ, ಜಲ್ದಿ ಬರಲಿ ಅಂತೇಳಿ. ಈ ದಿಶೆಯಲ್ಲೇ ಎರಡೂ ಭಾಗಕ್ಕೆ ಇವತ್ತು ಇದರಲ್ಲೇ ವಿಶೇಷವಾಗಿ ಇಲ್ಲಿ ಜನರ ಹೋರಾಟದ ಒಂದು ನೋವಿರೋ ಜೊತೆಗೆ ಇತ್ತೀಚೆಗೆ ಒಂದಿಷ್ಟು ನಮ್ಮ ಶಾಸಕರಾಗಿರ್ಬೋದು ಅಥವಾ ಉಸ್ತುವಾರಿಗಳಾಗಿರ್ಬೋದು, ನಮ್ಮ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರಂಥ ಸಚಿವರಾಗಿರ್ಬೋದು, ಇವರೆಲ್ಲರೂ ಇವತ್ತೇನು ಆಗಲಪ್ಪ ಜಿಲ್ಲಾ ವಿಭಜನೆ ಆಗಲಿ ಅಂತ ಒಂದು ಹಂತಕ್ಕೆ ಬಂದಿದ್ದಾರೆ. ಮತ್ತು ಇನ್ನೊಂದು ಭಾಳ ಗಮನಿಸಬೇಕಾಗಿದ್ದೇನಪ್ಪ ಅಂತಂದ್ರೆ, ಬೆಳಗಾವಿ ಲೋಕಲ್ ಲೀಡರ್ಗಳ ಸಹಿತ ಇತ್ತೀಚೆಗೆ ಮೌನ ವಹಿಸ್ತಾ ಇದ್ದಾರೆ. ಅದು ಸಂತೋಷದ ವಿಷಯ. ಯಾಕಂದ್ರೆ 96-97 ನಮ್ಮ ಜೆ.ಎಸ್. ಪಾಟೀಲರ ಕಾಲದಲ್ಲಿ ಬೆಳಗಾವಿ ಮತ್ತು ಬೈಲಹೊಂಗಲ ಜನ ವಿರೋಧ ಮಾಡಿದ್ದಕ್ಕಾಗಿ ಎರಡೂ ಜಿಲ್ಲೆಗಳಾಗೋದು ಘೋಷಣೆ ಆಗೋದು ತಪ್ಪೋಗ್ಬಿಡ್ತು ಅನ್ನೋದು ಇತಿಹಾಸದಲ್ಲಿ ಉಳಿದಂಥ ಮಾತದು. ಇವತ್ತು ವಿಭಜಿಸುವುದಾದ್ರೆ ನಮಗೆ ಮೊದಲು ಮಾಡಿರಿ ಅನ್ನೋಂಥ ಮಾತು ಹೇಳ್ತಾ ಇದ್ದಾರೆ ಎರಡೂ ಕಡೆ, ಬೈಲಹೊಂಗಲ ಮತ್ತು ಅಥಣಿ ಅವರು. ಇರಲಿ, ಅವ್ರದ್ದು ಬೇಡಿಕೆ ಅದ, ಒಪ್ಪುವಂಥ ಮಾತದ. ಸಣ್ಣ ಜಿಲ್ಲೆಗಳು ಆಡಳಿತ ಒಳ್ಳೆಯದು ಅನ್ನೋಂಥದ್ದು ಎಲ್ಲರೂ ಒಪ್ಪುವಂಥ ಮಾತಾಗ್ಯದ. ಅನುಕೂಲ ಆದ್ರೆ ಮಾಡಲಿ, ಇಲ್ಲಾಂದರೆ ಮೊದಲಿಗೆ ಗೋಕಾಕ್ ಮತ್ತು ಚಿಕ್ಕೋಡಿ ಆಗಲಿ ಅನ್ನುವಂಥದ್ದು. ಆ ದಿಶೆಯಲ್ಲೇ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ಸಹಿತ ಇಲ್ಲ, ಮೊದಲು ಗೋಕಾಕ್ ಆಗಬೇಕು, ಆನಂತರ ಉಳಿದಿಲ್ಲ ಆಗಲಿ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ. ಅಥಣಿ ಬೈಲಹೊಂಗಲ ಪ್ರತ್ಯೇಕ ಜಿಲ್ಲೆ ರಚನೆ ಕೂಗು ಕೇಳಿ ಬರುತ್ತಿದೆಯಲ್ಲ ಎಂಬ ಸುದ್ದಿಗಾರ ಪ್ರಶ್ನೆಗೆ ಒಂದಿಷ್ಟು ಉತ್ತರ ಕೊಟ್ಟಂಥ ಏನಪ್ಪ ನಮ್ಮ ಸದಸ್ಯರು, ಅಥಣಿ ಬೈಲಹೊಂಗಲ ಜಿಲ್ಲೆ ರಚನೆ ಆಗೋದು ಕಷ್ಟದ ಕೆಲಸ, ಆದರೆ ಗೋಕಾಕ್ ಮತ್ತು ಚಿಕ್ಕೋಡಿಗೆ ಭೌಗೋಳಿಕ ಆರ್ಥಿಕ ಹಿನ್ನೆಲೆ ಇದೆ, ಇವುಗಳನ್ನು ಜಿಲ್ಲೆಯಾಗಿ ರಚಿಸಬಹುದು ಎಂದು ಈ ಹಿಂದೆ ಹಲವು ಆಯೋಗಗಳು ಸರ್ಕಾರಕ್ಕೆ ವರದಿ ನೀಡಿವೆ. ಬೆಳಗಾವಿ ವಿಭಜನೆ ಆದರೆ ಒಳ್ಳೆಯದು ಅಂತೇಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮ ಸದಸ್ಯವರು. ಈಗಂದ್ರೆ ಏನಪ್ಪ ಅಂದ್ರೆ, ರಾಜಕೀಯದಲ್ಲಿರೋದ್ರಿಂದಾಗಿ ಸಹಜವಾಗಿ ಮಾತುಗಳನ್ನ ಆಡಬೇಕಾಗಿದೆ. ಬಟ್ ಒಳಗೆ ಅವರು ಆಂತರ್ಯದಲ್ಲ, ಇದು ಜಿಲ್ಲೆ ಆಗಲಿ ಬೆಳಗಾವಿ ಓಡದ ಗೋಕಾಕ್ ಮತ್ತು ಚಿಕ್ಕೋಡಿ ಅನ್ನೋದು ಹಂಬಲದ ಅವರಲ್ಲೇನು ಅದು ಅಲ್ಲಿ ಬೆದ್ದು ಕಾಣ್ತದೆ. ಬಟ್ ಇದೇ ಕಾಲಕ್ಕೆ 18 ಕ್ಷೇತ್ರಗಳ MLAಗಳನ್ನು ಒಪ್ಪಿಸೋದು ಅನ್ನೋದು ಮಾತ್ರ ಒಂದು ಪ್ರಶ್ನೆ ಅಲ್ಲ. ಒಪ್ಪಲಿಲ್ಲ ಅಂದರೆ ಏನು ಆಗೋದಿಲ್ವಾ ಅನ್ನುವಂಥದ್ದು. ಆ ನೆಲೆಯಲ್ಲಿ ಏನು ಡಿಸಿಷನ್ ತೊಗೊಳ್ತಾರೆ ಅನ್ನೋದು ಅಷ್ಟು ಮುಖ್ಯ ಅದ. ಇರಲಿ, 18 ಶಾಸಕರು ಚರ್ಚೆ ಮಾಡಲಿ, ಏನು ತಪ್ಪಿಲ್ಲ. ಆದರೆ ಕೆಲವರಂತೂ ವಿರೋಧ ಮಾಡೇ ಮಾಡ್ತಾರೆ, ಸಹಜವಾಗಿ ಹೇಳಿದಾಗ. ಇನ್ನುಳಿದ್ರೆ ಒಪ್ಪಬಹುದು, ಒಪ್ಪದೇನೂ ಇರ್ಬೋದು. ಅದು ಒಪ್ತಾರೋ ಬಿಡ್ತಾರೋ ಅನ್ನೋಕ್ಕಿಂತಲೂ ಇವೆರಡು ಚಿಕ್ಕೋಡಿ ಮತ್ತು ಗೋಕಾಕ್ ಜನರ ಮಾತ್ರ ಇದು ಆಗಬೇಕಂತ ಬಯಸ್ತಾ ಇದ್ದಾರೆ. ಇದಕ್ಕೊಂದು ಆದಷ್ಟು ಬೇಗನೆ 31 ಈ 19 ತಾರೀಕಿನೊಳಗೆ ಇದು ಅಧಿವೇಶನ ಮುಗಿತದಲ್ಲ, ಅಷ್ಟರೊಳಗೆ ಇದೊಂದು ಹಂತಕ್ಕೆ ಬರಲಿ ಅನ್ನೋದು ಎಲ್ಲ ಜನರ ಬೇಡಿಕೆ, ಹಂಬಲ, ಬಯಕೆ. ಇದನ್ನು ಸಿದ್ದರಾಮಯ್ಯರು ಜೊತೆಗೆ ಸತೀಶ್ ಅವರು, ಜೊತೆಗೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು, ಈಗಾಗಲೇ ಬಾಲಚಂದ್ರ ಜಾರಕಿಹೊಳಿ ಅವರೆಲ್ಲ ಆಸಕ್ತಿ ತೊಗೊಂಡು ಬೆನ್ನತ್ತಿದ್ದಾರೆ. ಅವರು ನಿಜವಾಗಿ ಇವರೆಲ್ಲ ಕೂಡ ಮಾಡಲಿ. ಈ ಮೊದಲು ಇವೆರಡು ಜಿಲ್ಲೆಗಳಾಗಲಿ, ಆಮೇಲೆ ಉಳಿದ ವಿಷಯ ಏನು ಸರ್ಕಾರ ಯೋಚನೆ ಮಾಡಲಿ. ಅವ್ರದ್ದು ಸಾಧ್ಯತೆ ಅವ್ರಿಗೂ ಮಾಡಲಿ, ನಾವು ಬ್ಯಾಡ್ ಅಂತ ಹೇಳೋಕ್ಕಾಗೋದಿಲ್ಲ. ಸಣ್ಣ ಜಿಲ್ಲೆಗಳು ಆಡೋದಕ್ಕೆ ಭಾಳ ಯೋಗ್ಯ ಅನ್ನೋ ಮಾತ್ರ ಮತ್ತೊಮ್ಮೆ ಹೇಳ್ತಾ, ಇದೆಲ್ಲ ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥಾತ್ ಚೇತನ ಸತ್ಯದ ಕೈಗನ್ನಡಿ. ವಂದನೆಗಳು.